ತಿಂಗಳಾನ್ಗಟ್ಲೆ ಪ್ಲ್ಯಾನ್ ಮಾಡಿ ಎಷ್ಟೊಂದು ದಿವಸ ಇಂಜೆಕ್ಷನ್ ತೊಗೊಂಡು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಕೊಂಡು 2 ವಾರ ವೇಟ್ ಮಾಡಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೆಗೆಟಿವ್ ಬಂದರೆ IVF ಫೇಲ್ ಆದರೆ ಎಷ್ಟೊಂದು ಕನಸುಗಳು ಶಾಟರ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಗೈನಕಾಲಜಿಸ್ಟ್. ಈ ವಿಡಿಯೋಲಿ IVF ಫೇಲ್ ಆದಾಗ ನೆಕ್ಸ್ಟ್ ಏನು ಅನ್ನೋದನ್ನು ಹೇಳ್ತೀನಿ. ಮೊದಲನೇದಾಗಿ IVFನ ನಾವು 2 ಸ್ಟೇಜಲ್ಲಿ ಮಾಡ್ತೀವಿ. ಫಸ್ಟ್ ಸ್ಟೇಜಲ್ಲಿ ಮೊಟ್ಟೆಗಳನ್ನ ತೆಗ್ದು ಅದಕ್ಕೆ ಸ್ಪರ್ಮ್ನ ಮಿಕ್ಸ್ ಮಾಡಿ ಎಂಬ್ರಿಯೋಸ್ ಮಾಡಿ ಅದನ್ನು ಫ್ರೀಸ್ ಮಾಡ್ತೀವಿ. ಮೆಜಾರಿಟಿ ಆಫ್ ದ ಟೈಮ್ಸ್ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ ಫ್ರೀಸ್ ಮಾಡಿರೋ ಎಂಬ್ರಿಯೋಸ್ನ ನೆಕ್ಸ್ಟ್ ಸ್ಟೇಜಲ್ಲಿ ತೆಗ್ದು ಟ್ರಾನ್ಸ್ಫರ್ ಮಾಡ್ತೀವಿ. ಇದು ಯಾಕೆ ಅಂದರೆ ಫ್ರೆಶ್ ಆಗಿ ಕೊಟ್ಟಾಗ ಎಷ್ಟೊಂದು ಮೊಟ್ಟೆಗಳು ಬರುತ್ತೆ, ಹಾರ್ಮೋನ್ ಏರುಪೇರು ಇರುತ್ತೆ, ಲೈನಿಂಗ್ ಅಷ್ಟೊಂದು ಚೆನ್ನಾಗಿಲ್ದಲೇ ಇರ್ಬೋದು, ಗರ್ಭಕೋಶ ಅಷ್ಟೊಂದು ಅಕ್ಸೆಪ್ಟ್ ಮಾಡೋ ಚಾನ್ಸಲ್ಲಿ ಇರಲ್ಲ. ಸೊ ಆವಾಗ ನಾವು ಫ್ರೀಸ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಚೆನ್ನಾಗಿರುತ್ತೆ. ಆದರೆ ಕಮ್ಮಿ ಎಗ್ ಸಿಕ್ಕಿ ಲೈನಿಂಗ್ ಎಲ್ಲ ಚೆನ್ನಾಗಿದ್ದು ಅದಾದಮೇಲೆ ಹಾರ್ಮೋನ್ಸು ನಾರ್ಮಲ್ ಇದ್ದರೆ ಫ್ರೆಶ್ ಆಗಿ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಯಾಕಂದರೆ ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ ಚಾನ್ಸಸ್ಸು ಜಾಸ್ತಿ ಆಗ್ತಾ ಇದೆ. ಸೊ ಏನು ಮಾಡೋದು? IVF ಫೇಲ್ ಆದರೆ, ಯಾರಾದರೂ IVF ಫೇಲಿಯರ್ ಬಂದಾಗ ಫಸ್ಟ್ ನಾನು ಮುಂಚೆದು ಎಲ್ಲ ಟೆಸ್ಟ್ಗಳನ್ನ ನೋಡಬೇಕು. ಏನೇನು ಆಗಿದೆ ಅವ್ರ ರಿಪೋರ್ಟ್ಸ್ ನೋಡಬೇಕು. ಯಾವ ಥರ ಇಂಜೆಕ್ಷನ್, ಯಾವ ಪ್ರೋಟೋಕಾಲ್ ಯೂಸ್ ಮಾಡಿದೆ, ಅದರಲ್ಲಿ ಏನಾದರೂ ಚೇಂಜ್ ಮಾಡ್ಬೋದಾ? ಆಮೇಲೆ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರು ಅಷ್ಟು ಎಗ್ಸೇ ಸಿಕ್ಕಿದೆಯಾ ಸೈಕಲಲ್ಲಿ? ಆಮೇಲೆ ಎಂಬ್ರಿಯೋಸ್ ಯಾವ ಥರ ಬಂದಿದೆ, ಎಂಬ್ರಿಯೋ ಕ್ವಾಲಿಟಿ ಅಡಿಕ್ವೇಟ್ ಇದೆಯಾ, ಆಮೇಲೆ ಯಾವ ಥರ ಬೆಳೆದಿದೆ ಎಂಬ್ರಿಯೋಸು, ಅವ್ರ ಲೈನಿಂಗ್ ಯಾವ ಥರ ಇದೆ, ಹಾರ್ಮೋನ್ಸ್ ಯಾವ ಥರ ಇದೆ, ಗರ್ಭಕೋಶ ನಾರ್ಮಲ್ ಇದೆಯಾ, ಇದೆಲ್ಲ ನೋಡಿ ಆಮೇಲೆ ಡಿಸೈಡ್ ಮಾಡ್ಬೋದು. ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಪ್ರಾಬ್ಲಮ್ ಆಗಿದ್ರೆ ಆ ಸ್ಟೇಜ್ನ ಕರೆಕ್ಟ್ ಮಾಡ್ಬೋದು. ಇಲ್ಲ ಅಂದರೆ ಎಲ್ಲ ನಾರ್ಮಲ್ ಇದ್ದರೆ ಒಂದೊಂದ್ಸರಿ ಜಸ್ಟ್ ಚಾನ್ಸಿಂದ ಅದು ಫೇಲ್ ಆಗಿರ್ಬೋದು. ಹಾಕಿದ ಎಂಬ್ರಿಯೋಸ್ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಒಂದು ಸೈಕಲಲ್ಲಿ IVF ಪ್ರೆಗ್ನೆನ್ಸಿ ರೇಟ್ 60 to 65% ಅಂತ ಹೇಳ್ತೀವಿ. ಎಷ್ಟೊಂದು ಇದಿರುತ್ತೆ ಅದರಲ್ಲಿ, ಯಾಕಂದರೆ IVF ಪ್ರೆಗ್ನೆನ್ಸಿ ಆಗೋದು ನಾರ್ಮಲ್ ಆಗಿ ಅಷ್ಟೊಂದು ಈಸಿ ಅಲ್ಲ, ಹ್ಯೂಮನ್ ಪ್ರೆಗ್ನೆನ್ಸಿ ಅಷ್ಟೊಂದು ಈಸಿ ಅಲ್ಲ. ಆದ್ದರಿಂದ ನಾವು ಇದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಏನು ಅಂತ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಒಂದೊಂದು ಸಾರಿ ಇಮ್ಯುನೊಲಾಜಿಕಲ್ ರಿಯಾಕ್ಷನ್ ಇರುತ್ತೆ. ಅದು ಏನು ಅಂದರೆ ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ಸು, ನಿಮ್ಮ ಬಾಡಿ ಆ ಎಂಬ್ರಿಯೋಗೆ ಸರಿಗೆ ರಿಯಾಕ್ಟ್ ಮಾಡಲ್ಲ, ಅದಕ್ಕೆ ಅದು ರಿಜೆಕ್ಟ್ ಮಾಡಿ ಫೇಲ್ ಆಗ್ತಾ ಇರುತ್ತೆ. ಸೊ ಈ ಥರ ಮಲ್ಟಿಪಲ್ ಟೈಮ್ಸ್ ಆದಾಗ 3 ಚೆನ್ನಾಗಿರೋ ಎಂಬ್ರಿಯೋ ಹಾಕಿನೂ 3 ಸೈಕಲಲ್ಲಿ ಫೇಲ್ ಆದರೆ ಆವಾಗ ರಿಕರೆಂಟ್ ಇಂಪ್ಲಾಂಟೇಷನ್ ಫೇಲಿಯರ್ ಅಂತ ಹೇಳ್ತೀವಿ. ಆವಾಗ ಬೇರೆ ಬೇರೆ ಟೆಸ್ಟ್ ಆಗುತ್ತೆ. ಇಲ್ಲಾಂದರೆ ಒಂದೇ ಸೈಕಲ್ ಫೇಲ್ ಆಗಿದೆ ಅಂದರೆ ಇಟ್ ಕುಡ್ ಜಸ್ಟ್ ಬಿ ಅ ಚಾನ್ಸ್. ಆ ಎಂಬ್ರಿಯೋ ಮೋಸ್ಟ್ಲಿ ಚೆನ್ನಾಗಿರಲಿಲ್ಲ, ನಾವು ಎಷ್ಟೇ ನೋಡಿ ಹಾಕಿದ್ರೂ, ಅದ್ರದ್ದು ಜೆನೆಟಿಕ್ಸ್ ಚೆಕ್ ಮಾಡಿ ಹಾಕಿದ್ರೂ ಎಷ್ಟೊಂದು ರಿಸೆಪ್ಟರ್ ಇಂಟರಾಕ್ಷನ್ಸ್ ಇರುತ್ತೆ. ಎಂಬ್ರಿಯೋ ಹೋಗಿ ಅದು ಗರ್ಭಕೋಶಕ್ಕೆ ಹಚ್ಕೋಬೇಕಂದ್ರೆ ರಿಸೆಪ್ಟರ್ ಇಂಟರಾಕ್ಷನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆವಾಗ ಕೂಡ ಪ್ರೆಗ್ನೆನ್ಸಿ ಫೇಲ್ ಆಗುತ್ತೆ. ಸೊ ಎಲ್ಲ ಚೆನ್ನಾಗಿದ್ದರೆ ಅದೇ ಪ್ರೋಟೋಕಾಲ್ನ ಯೂಸ್ ಮಾಡೋಕ್ಕೆ ನಾವು ಪ್ರಿಫರ್ ಮಾಡ್ತೀವಿ. ಸಪೋಸಿಂಗ್ ಏನಾದರೂ ಪ್ರೋಟೋಕಾಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಎಗ್ಸು ಬಂದಿಲ್ಲ ಅಂದರೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಆವಾಗ ಬೇರೆ ಥರ ಪ್ರೋಟೋಕಾಲ್ ಕೊಡಬೇಕಾಗತ್ತೆ. ಇಲ್ಲಾಂದರೆ ಏನಾದರೂ ಸಪ್ಲಿಮೆಂಟ್ಸ್ ಕೊಡಬೇಕಾ ಅಂತ ನೋಡ್ತೀವಿ. ಫೋಲಿಕ್ ಆ್ಯಸಿಡ್ ತೊಗೊಂಡಿಲ್ಲ, ಇಲ್ಲ ಅಂದರೆ ಒಂದೊಂದು ಸಾರಿ ಆ್ಯಂಟಿ ಆಕ್ಸಿಡೆಂಟ್ಸು, ಕೋಎನ್ಸೈಮ್ Q10 ಕೊಡಬೇಕಾಗತ್ತೆ, ಇಲ್ಲಾಂದರೆ DHEA ಕೊಡಬೇಕಾಗತ್ತೆ. ಟೆಸ್ಟೋಸ್ಟಿರಾನ್ ಕಮ್ಮಿ ಇದ್ದರೆ ಬಾಡೀಲಿ ಆವಾಗ ಜಾಸ್ತಿ ಎಗ್ಸ್ ಬರ್ತಾ ಇರಲ್ಲ, ಆವಾಗ DHEA 2 ತಿಂಗಳು ಕೊಟ್ಬಿಟ್ಟು ಆಮೇಲೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಒಂದೊಂದ್ಸರಿ ವೈಟಮಿನ್ D ಅಥವಾ ವೈಟಮಿನ್ E ಕಮ್ಮಿ ಇದ್ರೂ ಆವಾಗ ಎಗ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಬರ್ದಲ್ಲೇ ಇರ್ಬೋದು. ಆವಾಗ ಇದನ್ನು ಸಪ್ಲಿಮೆಂಟ್ ಮಾಡಿ 2 ತಿಂಗಳು ಆಮೇಲೆ ಟ್ರಾನ್ಸ್ಫರ್ ಮಾಡಿದ್ರೆ ಚಾನ್ಸಸ್ ಚೆನ್ನಾಗಿರುತ್ತೆ ಪ್ರೆಗ್ನೆನ್ಸಿದು. ಸೊ ಈ ಥರ ನಾವು ನೋಡ್ತಾ ಹೋದರೆ ಎಷ್ಟೊಂದು ರೀಸನ್ಸ್ ಇದೆ ಪ್ರೆಗ್ನೆನ್ಸಿ ಫೇಲ್ ಆಗೋದಕ್ಕೆ. ಇಫ್ ಅ ಪ್ರೆಗ್ನೆನ್ಸಿ ವಾಸ್ ಮೆಂಟ್ ಟು ಫೇಲ್, ಅದು ಫೇಲ್ ಆಗಬೇಕು ಅಂದಿದ್ರೆ ನಮಗೆ ಗೊತ್ತಾಗುತ್ತೆ ಅದ್ರದ್ದು ಎಂಬ್ರಿಯೋ ಸ್ಟೇಟಸ್ ಎಲ್ಲ ನೋಡಿದಾಗ. ಆದರೆ ಒಂದೊಂದ್ಸರಿ ಚಾನ್ಸಿಂದ ಕೂಡ ಫೇಲ್ ಆಗೋ ಚಾನ್ಸಸ್ ಇದೆ IVF. ಸೊ ನೀವು ಯಾವಾಗ IVF ಫೇಲ್ ಆಗುತ್ತೆ ನೆಕ್ಸ್ಟ್ ನಿಮ್ಮನ್ನ ಡಾಕ್ಟರ್ನ ಮೀಟ್ ಮಾಡ್ತೀರಾ. ಆವಾಗ ಏನೇನು ಕ್ವೆಶ್ಚನ್ಸ್ ಕೇಳ್ಬೋದು? ಫಸ್ಟ್ ಜ್ಞಾಪಕ ಇಟ್ಕೊಳ್ಳಿ, ಏನಕ್ಕೆ ಫೇಲ್ ಆಯಿತು ಅಂತ ಕೇಳಿ. ಬೇರೆ ನೆಕ್ಸ್ಟ್ ಏನು ಮಾಡ್ಬೋದು ಚಾನ್ಸಸ್ ಆಗೋಕ್ಕೆ, ಎಷ್ಟು ತಿಂಗಳು ವೇಟ್ ಮಾಡಬೇಕು, ಎಷ್ಟು ಸೈಕಲ್ಸಿಂದ ಮಾಡಿಸ್ಕೊಬೋದು, ಬೇರೆ ಏನಾದರೂ ಪ್ರೋಟೋಕಾಲ್ ಚೇಂಜ್ ಮಾಡಿ ಮಾಡ್ತಾರಾ, ನೀವೇನಾದರೂ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕಾ, ಡಯೆಟ್ಟು ಫರ್ಟಿಲಿಟಿ ಹೆಲ್ಪ್ ಮಾಡೋದಕ್ಕೆ ತೊಗೊಬೇಕಾ, ಚೇಂಜ್ ಮಾಡಬೇಕಾ, ಎಕ್ಸಸೈಸ್ ಮಾಡಬೇಕಾ, ವೆಯ್ಟ್ ಲಾಸ್ ಮಾಡಬೇಕಾ, ಈ ಚಿಕ್ಕದೂ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಸೈಕಲ್ಗೆ ನೀವು ಪ್ರೊಸೀಡ್ ಮಾಡ್ಬೋದು. ಏನಾದರೂ ನಿಮ್ಮ ಡಾಕ್ಟರ್ ನಿಮಗೆ ಆನ್ಸರ್ ಕೊಡ್ತಿಲ್ಲ ಅಂದರೆ ಏನು ಹಾರ್ಮ್ ಇಲ್ಲ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋದ್ರಲ್ಲಿ. ಯಾಕಂದರೆ ಫರ್ಟಿಲಿಟಿ ಎಷ್ಟು ಇಂಟ್ರಿಕೇಟ್ ಅಂದರೆ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ರೂ ಚಾನ್ಸಸ್ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಜಾಸ್ತಿ ಇರುತ್ತೆ.
ಆದ್ದರಿಂದ ಡು ನಾಟ್ ಹೆಸಿಟೇಟ್ ಟು ಟೇಕ್ ಅ ಸೆಕೆಂಡ್ ಚಾನ್ಸ್. ಸೊ IVF ಫೇಲ್ ಆಗಿದ್ರೆ ಅದು ಎಂಡ್ ಆಫ್ ಸ್ಟೋರಿ ಅಲ್ಲ. ದೆರ್ ಆರ್ ಮೆನಿ ಅದರ್ ಥಿಂಗ್ಸ್ ಬಿಯಾಂಡ್ ಇಟ್. ಅದ್ರದ್ದು ಜೆನೆಟಿಕ್ ಟೆಸ್ಟಿಂಗ್ ಮಾಡಿ, ಬೇರೆ ಬೇರೆ ಟೆಸ್ಟ್ಗಳು ಮಾಡಿ ಕಂಡಿಡ್ದು ಆಮೇಲೆ ಪ್ರೆಗ್ನೆನ್ಸಿ ಮಾಡೋ ಅಂಥ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ಸ್ ಇವಾಗ ಬಂದಿದೆ. ಸೊ ಇದನ್ನೆಲ್ಲ ನೋಡಿಕೊಂಡು IVF ಫೇಲ್ ಆದರೆ ಎಂಡ್ ಆಫ್ ದ ಟನಲ್ ಅಲ್ಲ, ಇಟ್ ಇಸ್ ದ ಸ್ಟಾರ್ಟಿಂಗ್ ಆಫ್ ಅನದರ್ ಚಾಪ್ಟರ್ ಅಂದ್ಕೊಂಡು ನಾವು ಮುಂದುವರಿಬೇಕು.